ಎಸ್ ಪಿ ನಾರಾಯಣವರು ನನ್ನ ಮೇಲೆ ಮನ ಬಂದಂತ ಹಲ್ಲೆ ಮಾಡಿದ್ದಾರೆ ಮತ್ತು ನನಗೆ ಅವಮಾನ ಆಗಿದೆ. ಮತ್ತು ಏಕಾಏಕಿ ಮತ್ತು ನನ್ನೇನು ವೈಯಕ್ತಿಕವಾಗಿ ನಾನು ಲೀಗಲ್ ಬಿಸ್ನೆಸ್ ಮಾಡದೆ ಇದ್ದರೆ ಕೇಸ್ ಮಾಡಿದ್ರೆ ಬೇಜಾರಿಲ್ಲ, ಹೊಡೆದು ಬೇಜಾರಿಲ್ಲ. ನನಗೆ ಈಗ ಸಿಕ್ಕಾಪಟ್ಟೆ ನನ್ನ ಮಾನಸಿಕ ಹಿಂಸೆ ಆಗಿದೆ. ಎಸ್ ಪಿ ನಾರಾಯಣ ಅವರೊಂದು ಏನು ಹೇಳದೆ ಕೇಳದೆ ಏನು ಅಂತ ಅಂದರೆ ಏನೂ ಆಗೋದಿಲ್ಲ, ಖಾಲಿ ಎನ್ಕ್ವೈರಿ ಬಿಡ್ತಾನೆ ಹೇಳಿದ್ರಲ್ಲ, ಅದಕ್ಕೆ ನಾನು ಹೋಗಿದ್ದೆ. ನಮ್ಮ ಮುಂದೆ ನೇರಗೆ ಆಗಬೇಕು ಅನ್ನೋದು ಭಾವನೆ ಬಿಟ್ಟು ಎರಡನೇದಾಗಿ ಅವರು 10 ಗಂಟೆಗೆ DSP ಸಾಹೇಬ್ರವರು 10 ಗಂಟೆಗೆ ಬರೆಸ್ತಾ ಅಂತ ಹೇಳಿದ್ರು. 10 ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ತದೆ ಏನಂತೆ 10 ಗಂಟೆ ನಾವು ಟೈಮ್ ಬೋರ್ಡ್ ಮಿಲಿಟ್ರಿ ಬೋರ್ಡ್ ನಮ್ಮಲ್ಲಿ 11 ಗಂಟೆ ಇಟ್ಕೊಳ್ಳಿ. 11 ಗಂಟೆ ಒಳಗೆ ಬಂದಿಲ್ಲ. ಆದರೆ ಅವರು ಬಂದು ಚೌಕಟ್ಟಿನಾಗ ಮಾತಾಡ್ಕೊಂಡು ನಮ್ಮ ಕಾರ್ಯಕರ್ತರಿಗೆ ಯಾಕೆ ಹೀಗಾಯಿತು ಅಂತ ಕಾಗೇರಿಯವರು ನಾಗೇಶ್ ಜಯಂತ್ ಅವರು ಬಂದು ಮಾತಾಡಿ ಆದ್ರ ಮೇಲೆ ಒಂದು ವೇಳೆ ಅವರು ಬರೋದು ಅದೀಗ ನಮ್ಮ ಸುರೇಶ್ ಹೇಳ್ದಂಗೆ 2 ಗಂಟೆ ಅಂದರೆ ನಮಗದು ಸಹಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ಕಾರ್ಯಕರ್ತರೆಲ್ಲರೂ ರೆಡಿ ಇರಬೇಕು. ಈಗ ನಾವು ಹೆಂಗಂದ್ರೆ ಒಬ್ಬ ಕಮಾಂಡಿಗೆ ಒಬ್ಬ ಆರ್ಡ್ರ್ ಮಾಡಿದ ಮೇಲೆ ಅದಕ್ಕೆಲ್ಲರೂ ರೆಡಿ ಇರಬೇಕು. ಇಲ್ಲ ನೀ ಏನಾದ್ರು ಒಂದು ಆರ್ಡ್ರ್ ಮಾಡ್ತಂದ್ರೆ ನಾವು ರೆಡಿ ಇರ್ತೀವಿ, ಇಲ್ಲ ನೀವು ನೇತೃತ್ವ ವಹಿಸ್ಬೇಕು, ಇಲ್ಲ ನಾವು ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ನಾವು ಇಲ್ಲಿ ಬಂದು ಕೂತ್ಕೊಂಡು ನಮ್ಮ ಕಾರ್ಯಕರ್ತರು ಎಲ್ಲಕ್ಕೂ ಹೋಗ್ಬಿಟ್ಟು ಬರ್ತಾರೆ. ನಮಗೆ ನೋವಾದ ಅವನು ಹೊಡೆದ ಬಗ್ಗೆ ಕಳಕಳಿನೂ ಅದೇ. ಒಂದು ವೇಳೆ ಅವನಿಗೆ ನಾಳೆ ಮತ್ತೊಬ್ಬ ಕಾರ್ಯಕರ್ತರಿಗೆ ಈ ಭಾವನೆಗಳು ಈ ನೋವು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಪರಿವಾರದವರು ಇಲ್ಲಿ ಕೂತಾರೆ. ಆ ದೃಷ್ಟಿಯಿಂದ ನಾವು 11 ಗಂಟೆವರೆಗೂ 10 ಗಂಟೆ ಅಂತ ಹೇಳಿದ್ದೇವೆ. ನಾವು 11 ಗಂಟೆವರೆಗೂ ಟೈಮ್ ಕೊಟ್ಕೊಂಡು ಒಂದು ವೇಳೆ ನಮ್ಮದೆಲ್ಲ ಕೆಲಸ ಬದಿಗಿಟ್ಟು ನಾವು 11 ಗಂಟೆಗೆ ಎಲ್ಲರೂ ಇಲ್ಲಿ ಸೇರುವ. ಒಂದು ವೇಳೆ ಅವ್ರು 11 ಗಂಟೆಗೆ ನಾವು ಮತ್ತೆ ನೀವು 11 ಗಂಟೆ ಮೇಲೆ ಅವ್ರು ಏನಾದ್ರು ಟೈಮ್ ತಗೊಳ್ತಾರೆ ಅಂದರೆ ಸುರೇಶ್ ಹೇಳ್ದಂಗೆ ನಮ್ಮ ಕೆಲಸ ನಾವು ಮಾಡೋದೇ. ನೀವು ಮತ್ತೆ ರೆಡಿಯಾಗೇ ಬರಬೇಕು. ಹೇಳ್ತೆ ಕೇಳಿ, ನಿಮ್ಮ ಮತ್ತೆ ಮಾತಾಡಬೇಡಿ, ಎಲ್ಲರೂ ರೆಡಿಯಾಗೇ ಬನ್ನಿ. 1 ತಿಂಗಳು ಜೈಲಿಗೆ ಹೋಗೋದಾದ ಬೆಳಗಾವಿ ಅಂತೆ, ಅದು ರೆಡಿಯಾಗಿ ಬನ್ನಿ.